ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನಲ್ಲಿ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ ವಿದ್ಯಾರ್ಥಿಯ ಕೈ ಕಟ್ಟಾಗಿದೆ. ಹೌದು, ನಿಜವಾಗ್ಲೂ ನಿಧಾನವೇ ಪ್ರಧಾನ ಅಂತ ಹೇಳ್ತಾರೆ. ವಿನಾಕಾರಣ ಮುಂದಿರುವಂತಹ ಕಾರೋ ಬೈಕೋ ಏನನ್ನೋ ಓವರ್ಟೇಕ್ ಮಾಡೋಕ್ಕೆ ಹೋಗಬಾರ್ದು ಅಂತ ಎಷ್ಟೊಂದ್ಸಲಿ ದೊಡ್ಡವರು ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಬಟ್ ಆದರೆ ಇಲ್ಲೊಬ್ಬ ವಿದ್ಯಾರ್ಥಿ ಒಂದು ಭೀಕರ ರಸ್ತೆ ಅಪಘಾತಕ್ಕೆ ಗುರಿಯಾಗಿದ್ದಾನೆ. ಡೆಡ್ಲಿ ಆಕ್ಸಿಡೆಂಟ್ ಅಂತಾನೆ ಕರಿಬಹುದು. ಈ ಆಕ್ಸಿಡೆಂಟ್ನಿಂದ ವಿದ್ಯಾರ್ಥಿಯ ಕೈ ಕಟ್ಟಾಗಿದೆ. ಈ ಅಪಘಾತದ ರಭಸಕ್ಕೆ ಎಡಗೈ ಹಾರಿ ಬಿದ್ದಿದೆ ಅಂತೆ ರಸ್ತೆಗೆ. ಕೈ ಕಟ್ಟಾಗಿ ರಕ್ತಸ್ರಾವದಿಂದ ಯುವಕ ನರಳಾಟ ಅನುಭವಿಸ್ತಾ ಇದ್ದಾನೆ. ರಸ್ತೆ ಮಧ್ಯೆ ಇದ್ದ ಡಿವೈಡರ್ಗೆ ಸಿಲುಕಿ ಎಡಗೈ ಕಟ್ಟಾಗಿದೆ. ಮತ್ತಿಕೆರೆಯ ನ್ಯೂಬೆಲ್ ರೋಡ್ಸ್ನಲ್ಲಿ ಈ ಭೀಕರವಾದಂತಹ ರಸ್ತೆ ಅಪಘಾತ ಸಂಭವಿಸಿದೆ. BMW ಬೈಕ್ನಲ್ಲಿ ವೇಗವಾಗಿ ಹೋಗ್ತಿದ್ದ ವಿದ್ಯಾರ್ಥಿ ಬೈಕ್ ಬ್ಯಾಲೆನ್ಸ್ ತಪ್ಪಿ ರಸ್ತೆ ಮಧ್ಯೆ ಇದ್ದಂತಹ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿ ಹೊಡೆದ ರಭಸಕ್ಕೆ ಆತನ ಎಡಗೈ ಕಟ್ಟಾಗಿ ರಸ್ತೆಯಲ್ಲಿ ಬಿದ್ದಿದೆ. ಹಿಂಬದಿ ಕೂತಿದ್ದ ಮತ್ತೊಬ್ಬನಿಗೂ ಗಂಭೀರವಾದಂತಹ ಗಾಯ ಆಗಿದೆ. ಸೊ ಬೈಕ್ ಏನಿದೆ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ವಿದ್ಯಾರ್ಥಿನಿ ಏನಿದ್ದಾರೆ BMW ಬೈಕ್, ಅದು ನೀವು ಚಿತ್ರದಲ್ಲಿ ಏನು ಗಮನಿಸ್ತಾ ಇದ್ದೀರಿ. ಸೊ ತುಂಬ ಸ್ಪೀಡಾಗಿ ಮೇ ಬಿ ಓವರ್ಟೇಕ್ ಮಾಡೋಕ್ಕೆ ಆ ಥರ ಸ್ಪೀಡಲ್ಲಿ ಹೋಗಿರಬಹುದು, ಅಥವಾ ಏನೋ ಮೋಜು ಮಸ್ತಿ ಅಂತ ಸ್ಪೀಡಲ್ಲಿ ಹೋಗಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಆಗಿರುವಂತಹ ಅಪಘಾತ ಇದೆಯಲ್ಲ, ನಿಜವಾಗ್ಲೂ ಅಲ್ಲಿರೋರ್ಗಂತೂ ಬಹಳಷ್ಟು ಭಯ ಹುಟ್ಟುಹಾಕಿದೆ ಈ ಅಪಘಾತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಗಿರೀಶ್, ಯಾಕೆ ಈ ಘಟನೆ ಸಂಭವಿಸಿದೆ? ಏನು ತುಂಬ ಓವರ್ಟೇಕ್ ತಗೊಳಕ್ ಹೋಗಿ ಈ ರೀತಿಯಾದಂತಹ ಘಟನೆ ಆಯ್ತಾ, ಅಥವಾ ಏನು ಈ ಕುರಿತಾದಂತಹ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀರಿ? ಅದರ್ಶಿನಿ, ಈ ಒಂದು ಇನ್ಸಿಡೆಂಟ್ ನಡೆದಿರೋದು ಇವತ್ತು ಮಧ್ಯಾಹ್ನ ಏನು ಸಂಜಯನಗರ ಪೊಲೀಸ್ ಠಾಣಾ, ಅದರಲ್ಲೂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿ ಪ್ರದೇಶದ ಒಂದು ದೇವಸಂದ್ರ ಎನ್ನುವ ಒಂದು ರೋಡ್ ಇದೆ, ಅಲ್ಲಿ ನಡೆದಿರುವ ಘಟನೆ ಇದು. ಇಂದು ಮಧ್ಯಾಹ್ನ ಸುಮಾರು 1 ಗಂಟೆಯ ಸಮಯದಲ್ಲಿ ಈ ಘಟನೆ ನಡೆದಿದೆ. ಅಷ್ಟಕ್ಕೂ ಏನಾಗಿದೆ ಅಂತ ನಾವು ಈ ಒಂದು ಕೇಸ್ನ ಹಿನ್ನೆಲೆ ನಾವು ನೋಡ್ತಾ ಹೋದ್ರೆ, ಈ ಇಬ್ಬರು ಯುವಕರು ಏನಿದ್ದಾರೆ ಆಸ್ಟಿನ್ ಹಾಗೂ ಚರಣ್, ಇವರಿಬ್ಬರು ಕೂಡ ಸ್ನೇಹಿತರು. ಅದೇ ರೀತಿ ಒಂದು ಕ್ಲಬ್ ನಿಂದ ಇವರು ಸಂಜಯನಗರ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಸುಮಾರು 80ರಿಂದ 90 km/h ಸ್ಪೀಡ್ ಅಲ್ಲಿ ಇದ್ದಂತಹ ಒಂದು BMW ಬೈಕ್ ಸೀದಾ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಈ ಇಬ್ಬರೂ ಸಹ ಏನು ಡಿವೈಡರ್ ನ ಮಧ್ಯದಲ್ಲಿ ಏನು ಕಬ್ಬಿಣದ ಸರಳುಗಳನ್ನ ಹಾಕಿರ್ತಾರೆ, ಆ ಗಿಡಗಳನ್ನ ನೆಟ್ಟು ಅದನ್ನ ಸೇವ್ ಮಾಡೋದಕ್ಕೆ ಅದರ ಒಳಗಡೆ ಹೋಗಿ ಬೀಳ್ತಾರೆ. ನಂತರದಲ್ಲಿ ಏನು ಆಸ್ಟಿನ್ ಎನ್ನುವ ಯುವಕ ಏನಿರ್ತಾನೆ, ಅವನು ಬೈಕ್ ಅನ್ನ ಚಲಾಯಿಸ್ತಾ ಇರ್ತಾನೆ, BMW ಬೈಕ್ ಅನ್ನ ಎಸ್ಪೆಷಲಿ. ಅದರಲ್ಲಿ ಹಿಂಬದಿ ಏನು ಚರಣ್ ಅಂತ ಕೂತಿರ್ತಾನೆ, ಆತ ಸುಮಾರು 10 ಅಡಿ ಮುಂದಕ್ಕೆ ಹೋಗಿ ಬೀಳ್ತಾನೆ. ಇಲ್ಲಿ ಆಗಿದ್ದೇನು ಅಷ್ಟಕ್ಕೂ ಅಂತ ನಾವು ನೋಡ್ತಾ ಹೋದ್ರೆ, ಬೀಳುವ ಪ್ರೆಷರ್ ಏನಿದೆ ಅಥವಾ ಒತ್ತಡ ಏನಿದೆ, ಆ ಒತ್ತಡದಲ್ಲಿ ಆತ ಏನು ಮುಂಬದಿ ಬೈಕ್ ಅನ್ನ ಚಾಲನೆ ಮಾಡ್ತಿದ್ದ ಏನು ಆಸ್ಟಿನ್ ನ ಕೈ ಹೋಗಿ ಆ ಕಬ್ಬಿಣದ ಸರಳುಗೆ ಸಿಕ್ಕಿ ಹಾಕೊಂಡಿದೆ. ಕಬ್ಬಿಣದ ಸರಳು ಏನು ಶಾರ್ಪ್ ಇರೋದ್ರಿಂದ ಆತನ ಕೈ ತುಂಡಾಗಿ ಅದು ರೋಡ್ ಸೈಡ್ಗೆ ಬಿದ್ದಿದೆ. ಆತ ಏನು ಡಿವೈಡರ್ ಮಧ್ಯದಲ್ಲಿ ಬಿದ್ದಿದ್ದಾನೆ. ಇನ್ನು ಹಿಂಬದಿ ಕೂತಿದ್ದ ಸವಾರ ಏನಿದ್ದಾನೆ ಚರಣ್, ಈತ ಸುಮಾರು ಏನು ಆಸ್ಟಿನ್ ಬಿದ್ದಿರೋಕ್ಕಿಂತ 10 ಅಡಿ ಮುಂದೆ ಹೋಗಿ ಬಿದ್ದಿದ್ದಾನೆ. ಅಷ್ಟರ ಒಂದು ಪ್ರೆಷರ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಸದ್ಯ ಹಿಂಬದಿ ಸವಾರನ್ಗೆ ಚಿಕ್ಕ ಪುಟ್ಟ ಗಾಯ ಆಗಿದೆ, ಆದ್ರೆ ಮುಂಬದಿ ಸವಾರನ ಕೈ ಕಟ್ಟಾಗಿದೆ. ಸದ್ಯ ಇಬ್ಬರನ್ನು ಸಹ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ದಾರೆ. ಅದರಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್, ಅದೇ ರೀತಿ ರಾಮಯ್ಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು ಚಿಕಿತ್ಸೆ ಮುಂದುವರಿತಾ ಇದೆ. ಏನಾಗುತ್ತೆ ಅವರ ಪರಿಸ್ಥಿತಿ ಅಂತ ಕಾದು ನೋಡಬೇಕಾಗಿದೆ. ಶ್ರುತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.